ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದಲ್ಲಿ ಅಲ್ಲಿಯ ನಾಯಕರನ್ನ ಸೇರಿಸಿಕೊಂಡು ಒಂದು ಮೀಟಿಂಗ್ ಅನ್ನ ಮಾಡ್ತಾನೆ. ಆ ಮೀಟಿಂಗ್ ನಲ್ಲಿ ಒಂದು ಘೋಷಣೆ ಆಗುತ್ತೆ, ಹಸ್ಕೆ ಹಸ್ಕೆ ಲಿಯೇ ಪಾಕಿಸ್ತಾನ್, ಲಡ್ತೆ ಲಡ್ತೆ ಲೇಂಗೆ ಹಿಂದೂಸ್ತಾನ್. ನಗು ನಗುತ್ತಾ ನಾವು ಪಾಕಿಸ್ತಾನವನ್ನ ತೆಗೆದುಕೊಂಡ್ವಿ, ಯುದ್ಧ ಮಾಡಿ ಹಿಂದೂಸ್ತಾನವನ್ನ ತೆಗೆದುಕೊಳ್ಳೋಣ ಅಂತ ಹೇಳಿ ಶಪಥ ಮಾಡ್ತಾರೆ. 3 ಬಾರಿ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ನಿರಂತರ ದಾಳಿ ಮಾಡುತ್ತೆ. ಆ 3 ಯುದ್ಧದಲ್ಲಿ ನಮ್ಮ ಭಾರತದ ವೀರ ಸೈನಿಕರು ಪಾಕಿಸ್ತಾನಕ್ಕೆ ಸಗಣಿ ತಿನ್ನಿಸ್ತಾರೆ. ಆವಾಗ ಗೊತ್ತಾಯ್ತು ಪಾಕಿಸ್ತಾನಿಯರಿಗೆ, ಲಡ್ತೆ ಲಡ್ತೆ ಲೇಂಗೆ ಹಿಂದೂಸ್ತಾನ್ ಏ ನಹಿ ಹೋಗಾ. ಅವರ ಘೋಷಣೆ ಬದಲಾವಣೆ ಆಯ್ತು. ಹಸ್ಕೆ ಹಸ್ಕೆ ಲಿಯೇ ಪಾಕಿಸ್ತಾನ್, ಲಡ್ತೆ ಲಡ್ತೆ ಲೇಂಗೆ ಹಿಂದೂಸ್ತಾನ್. ಅದು ಆಗದೇ ಇದ್ದ ಕಾರಣಕ್ಕಾಗಿ ಗುಸ್ಕೆ ಲೇಂಗೆ ಹಿಂದೂಸ್ತಾನ್ ಅಂತ ಹೇಳಿ ಆತಂಕವಾದಿಗಳನ್ನ ಸೃಷ್ಟಿ ಮಾಡಿ ಭಾರತದ ಗಡಿಯಿಂದ ದೇಶದೊಳಗೆ ನುಗ್ಗಿಸಿ ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಿ ಗುಂಡಿನ ದಾಳಿಯನ್ನ ಮಾಡಿ ಅಮಾಯಕರನ್ನ ಕೊಂದು ಭಾರತದಲ್ಲಿ ಜಿಹಾದ್ ಪ್ರಾರಂಭ ಮಾಡಿದರು. 1947ರಿಂದ ಪ್ರಾರಂಭವಾದಂತಹ ಉಗ್ರಗಾಮಿಗಳ ಜಿಹಾದ್ 2025 ಏಪ್ರಿಲ್ 22ರವರೆಗೂ ಕೂಡ ಅದನ್ನು ನಾವು ಕಂಡ್ವಿ. ಏಪ್ರಿಲ್ 22, 2025 ಮಧ್ಯಾಹ್ನ 2 ಗಂಟೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇಡೀ ದೇಶದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಹೋಗಿರ್ತಾರೆ. ಹೆಂಡ್ರು ಮಕ್ಕಳು ಬಂದು ಬಳಗವನ್ನ ಸೇರ್ಕೊಂಡು ಖುಷಿ ಪಡುವುದಕ್ಕೋಸ್ಕರ ಪಹಲ್ಗಾಮ್ಗೆ ಹೋದ್ರೆ ಅಲ್ಲಿ ಜಿಹಾದಿ ಮಾನಸಿಕತೆಯ 6 ಜನ ಪಾಕಿಸ್ತಾನ್ ಟೆರರಿಸ್ಟ್ಗಳು ನುಗ್ಗುತ್ತಾರೆ. ನುಗ್ಗಿ ಅಲ್ಲಿರುವಂತ ಎಲ್ಲರ ಮೇಲೆ ಗುಂಡಿನ ದಾಳಿ ಮಾಡಲಿಲ್ಲ. ಕೆಲವೊಬ್ರು ಹೇಳ್ತಾರೆ ಭಯೋತ್ಪಾದನೆಗೆ ಧರ್ಮ ಇಲ್ಲ. ಆ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನುವಂತಹ ನಾಯಕರು ಇವತ್ತು ನನ್ನ ಮಾತನ್ನ ನೀವು ಕೇಳಿಸ್ಕೊಳ್ಬೇಕು. ಅಲ್ಲಿ ಬಂದಂತ ಆತಂಕವಾದಿಗಳು ಪ್ರವಾಸಿಗರಿಗೆ ಕೇಳ್ತಾರೆ, ಹಿಂದೂ ಯಾ ಮುಸಲ್ಮಾನ್? ಮೈ ಮುಸಲ್ಮಾನು. ಮುಸಲ್ಮಾನ್ ರಹೆ ತೋ ಕಲ್ಮಾ ಪಡಾವ್. ಕಲ್ಮಾ ಓದಿದ್ನಂದ್ರೆ ಅವನು ಬಚಾವಾದ. ನಾನು ಹಿಂದೂ ಇನಿ ಅಂತ ಹೇಳಿದವನ ಹಣೆಗೆ ಗುಂಡೇಟ್ ತಿಂದು ಅಲ್ಲಿ ಹುತಾತ್ಮನಾದ. ಇಷ್ಟೇ ಮುಗಿಲಿಲ್ಲ ಭಯೋತ್ಪಾದಕರ ಅಟ್ಟಹಾಸ. ಇವರು ಸುಳ್ಳು ಹೇಳ್ಬೋದು ಅಂತ ಹೇಳಿ ಅಲ್ಲಿರುವಂತಹ ಎಲ್ಲ ಯುವಕರ ಪ್ಯಾಂಟ್ಗಳನ್ನ ಬಿಚ್ಚಿ, ಚಡ್ಡಿ ಬಿಚ್ಚಿ ಅವರ ಜನನಾಂಗವನ್ನ ಪರೀಕ್ಷೆ ಮಾಡಿ ಗುಂಡಿಟ್ಟಂತಹ ನೀಚರು ಈ ಭಯೋತ್ಪಾದಕರು. ಒಬ್ಬ ಮಹಿಳೆ ಮುಸಲ್ಮಾನ ಹಿಂದೂ ಕೇಳ್ತಾ ಇರೋದನ್ನ ಕೇಳಿಸಿಕೊಂಡಂತವಳು, ನನ್ನ ಮಗ ಉಳಿಬೇಕು, ನನ್ನ ಪತಿ ಉಳಿಬೇಕು, ನನ್ನ ಸಿಂಧೂರ ಅಳಿಸಿ ಹೋದ್ರು ಪರವಾಗಿಲ್ಲ ಅಂತ ಹೇಳಿ ತನ್ನ ಕುಂಕುಮದ ಬಿಂದಿಯನ್ನ ತೆಗೆದು ಆಚೆಗಿಟ್ಟರು ಕೂಡ ಆಕೆಯ ಗಂಡನನ್ನು ಕೂಡ ಆ ದುಷ್ಟರು ಬಿಡಲಿಲ್ಲ ರೀ. ಚಪ್ಪಾಳೆ ಹೊಡಿಬಾರ್ದು. ಹೀಗೆ 26 ಜನ ಅಮಾಯಕ ಹಿಂದೂಗಳನ್ನ ನಿರ್ದಾಕ್ಷಿಣ್ಯವಾಗಿ ಮಗನ ಎದುರುಗಡೆ, ಹೆಂಡತಿಯ ಎದುರುಗಡೆ 6 ದಿನ ಆಯ್ತು ರೀ ಮದುವೆ ಆಗಿ. ನೌಕಾ ಸೇನೆಯಲ್ಲಿ ಕೆಲಸ ಮಾಡುವಂತ ಒಬ್ಬ ಮದುಮಗನಿಗೆ 6 ದಿನದಲ್ಲಿ ಏಪ್ರಿಲ್ 16ಕ್ಕೆ ಮದುವೆ ಆಗಿದೆ, 22ಕ್ಕೆ ಪಹಲ್ಗಾಮ್ಗೆ ಹೋಗಿದ್ದಾರೆ. 6 ದಿನದಲ್ಲಿ ಅವಳು ಸಿಂಧೂರ ಅಳಿಸ್ಕೊಳ್ಳಂಗೆ ಈ ಟೆರರಿಸ್ಟ್ಗಳು ಮಾಡಿದ್ರಲ್ಲ. ಅದಾದ್ಮೇಲೆ ನಮ್ಮ ಭಾರತೀಯ ಮಹಿಳೆ ಹೇಳ್ತಾಳೆ, ಪತಿನೇ ಇಲ್ಲದಂತಹ ಜೀವನ ನನಗೆ ಬೇಡ. ನನ್ನ ಗಂಡನನ್ನು ನೀವು ಸಾಯಿಸಿದ್ರೆ
ನನ್ನ ಮಗನೂ ಸಾಯಿಸಿ ನನಗೂ ಸಾಯಿಸಿ ಅಂತ ಹೇಳಿ ಪರಿಪರಿಯಾಗಿ ಬಿಟ್ಕೊಳ್ತಾಳೆ. ಆಗ ಟೆರರಿಸ್ಟ್ ಹೇಳ್ತಾನೆ, ನಹಿ ಮಾರುಂಗಾ ತುಮ್ ಜಾಕೆ ಮೋದಿ ಕೋ ಬೋಲೋ, ನಾನು ನಿನಗೆ ಹೊಡೆಯೋದಿಲ್ಲ, ನೀನು ಇಲ್ಲಿ ಆದಂತಹ ಘಟನೆಯನ್ನ ನಿಮ್ಮ ಮೋದಿಗೆ ಹೇಳಿ ಅಂತ ಆ ಟೆರರಿಸ್ಟ್ ಮುಂದೆ ಹೋಗ್ತಾನೆ. ಅರೆ ಆತಂಕವಾದಿ, ನಾವು ಮೋದಿಗೂ ಹೇಳ್ತೀವಿ, ಯೋಗಿಗೂ ಹೇಳ್ತೀವಿ, ಅಮಿತ್ ಶಾಗೂ ಹೇಳ್ತೀವಿ, ಆದ್ರೆ ಒಂದು ಮಾತನ್ನ ನೀನು ನೆನ್ಪಿಟ್ಕೊಳ್ಳು, ನಾವು ಮೋದಿಗೆ ಹೇಳ್ತೀವಿ, ನೀನು ಯಾರಿಗೆ ಹೇಳ್ತೀಯಪ್ಪ? ಜಿನ್ನತ್ನಲ್ಲಿರುವಂತ ನಿನ್ನ ಮುಲ್ಲಾ ಲಾಡೆನ್ಗೆ ಫೋನ್ ಮಾಡಿ ಹೇಳು, ಅರೆ लाडेन, मैं कुछ ही दिन में जिन्नत को आने वाला हूं, मोदी हमको भिजवाएगा, मैं आते आते ही मेरे को 72 लड़की स्वागत करने के लिए खड़े रखो, तैयार करो. 72 ಹುಡುಗಿಯರು ನನ್ನ ಸ್ವಾಗತಕ್ಕೆ ಆ ಸ್ವರ್ಗದಲ್ಲಿ ನಿನ್ನ ನಿಲ್ಲಿಸು ಅಂತ ಹೇಳಿ ಲಾಡೆನ್ಗೆ ಫೋನ್ ಮಾಡಿ ಹೇಳು. ಇವತ್ತಿಲ್ಲ ನಾಳೆ ಮೋದಿ ಬಂದೂಕಿನ ಗುಂಡು ನಿನಗೆ ನರಕಕ್ಕೆ ಕಳಿಸೋದು ನಿಶ್ಚಿತ ಅನ್ನುವಂಥದ್ದನ್ನ ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಪಹಲ್ಗಾಮ್ ದಾಳಿ ಆದ್ಮೇಲೆ ಇಡೀ ದೇಶದ ಜನತೆಯ ಒಕ್ಕೋರಲಿನ ಅಭಿಪ್ರಾಯ, ಮಾರೋ ಪಾಕಿಸ್ತಾನ್ಕೋ, ಉಡಾದೋ ಪಾಕಿಸ್ತಾನ್ಕೋ. ಈಗ ಹೇಳ್ತಿರ್ಬೇಕಾದ್ರೆ ನಮ್ಮ ದೇಶದಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಯುದ್ಧ ಬೇಡ, ಯಾಕಂತ ಕೇಳಿದ್ರೆ ನಮ್ಮನ್ನೇನಾದ್ರೂ ಬಂದೂಕು ಕೊಟ್ಟು ಗಡಿ ಕಳಿಸ್ತಾರ ಅನ್ನುವಂತ ಭಯ ಇಲ್ಲಿಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಯುದ್ಧದ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಫೇಸ್ಬುಕ್ ಪೇಜ್ ನಲ್ಲಿ ಹಾಕ್ತಾರೆ, ಶಾಂತಿಯೇ ದೊಡ್ಡ ಅಸ್ತ್ರ, ಶಾಂತಿಯೇ ದೊಡ್ಡ ಅಸ್ತ್ರ. ಆದ್ರೆ 2 ಬಾರಿ ಕಾಂಗ್ರೆಸ್ಸಿನ ಅವಧಿಯಲ್ಲಿ ನೀವ್ಯಾಕೆ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡಿದ್ರಿ? ಅವರಿಗೆ ಗೊತ್ತು ಮೋದಿ ಯಾವ ಕಾರಣಕ್ಕೂ ಕೂಡ ಪಾಕಿಸ್ತಾನ ಬಿಡೋದಿಲ್ಲ. ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದ್ರೆ ಭಾರತದಲ್ಲಿರುವಂತಹ ಕೆಲವು ಮುಸಲ್ಮಾನರಿಗೆ ತುಂಬಾ ನೋವಾಗುತ್ತೆ. ಹೀಗಾಗಿ ಯುದ್ಧ ಬೇಡ, ಯುದ್ಧ ಬೇಡ, ಶಾಂತಿ ಬೇಕು ಅಂತ ಹೇಳಿ ಬೊಂಬಡೆ ಹೊಡಿತಾ ಇದ್ರು. ನಿಮಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಮೆರಿಕ ಮತ್ತು ರಷ್ಯಾ ಎರಡೂ ದೇಶಗಳು ಬದ್ಧ ವೈರಿ. ರಷ್ಯಾ ಮೇಲೆ ಅಮೆರಿಕ ಬೆಂಕಿ ಉಗುಳುತ್ತೆ, ಅಮೆರಿಕ ಮೇಲೆ ರಷ್ಯಾ ಬೆಂಕಿ ಉಗುಳುತ್ತೆ. ಹೇಗಾದ್ರೂ ಮಾಡಿ ಅಮೆರಿಕ ಮೇಲೆ ಯುದ್ಧ ಮಾಡಬೇಕು ಅಂತ ರಷ್ಯಾ ಕ್ಯೂಬಾ ದೇಶದ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಲಾಂಚರ್ಗಳನ್ನ, ಮಷಿನ್ಗಳನ್ನ ಯೋಜನೆ ಹಾಕುತ್ತೆ, ರಾಕೆಟ್ಗಳನ್ನ ಸ್ಥಾಪನೆ ಮಾಡುತ್ತೆ. ಆಗಿನ ಅಮೆರಿಕದ ಪ್ರಧಾನಮಂತ್ರಿ ಜಾನ್ ಎಫ್ ಕೆನಡಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡಿ, ನಮ್ಮ ಪಕ್ಕದ ದೇಶದಲ್ಲಿರುವಂತಹ ಕ್ಯೂಬಾವನ್ನ ನೀವು ಬಳಸ್ಕೊಳ್ತಾ ಇದ್ದೀರಿ, ಅಲ್ಲಿ ಶಸ್ತ್ರಾಸ್ತ್ರಗಳನ್ನ ನೀವು ಜಮೆ ಮಾಡ್ತಾ ಇದ್ದೀರಿ. ನೀವು ಏನಾದ್ರೂ ಶಸ್ತ್ರಾಸ್ತ್ರಗಳನ್ನ ವಾಪಸ್ ತೆಗೆದುಕೊಂಡು ರಷ್ಯಾಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನೊಂದು ಇಲ್ಲಿ ಬಟನ್ ಪ್ರೆಸ್ ಮಾಡಿ ನಿಮ್ಮ ರಷ್ಯಾವನ್ನ ಸುಟ್ಟು ಹಾಕ್ತೀನಿ ಅಂತ ಕೆನಡಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಆಗ ನೋಡಿ ಪ್ರಾರಂಭ ಆಯ್ತು. ಅಮೆರಿಕಾದಲ್ಲಿ, ನಮ್ಮ ದೇಶದಲ್ಲಿ ಹೇಗೆ ಲದ್ದಿ ಜೀವಿಗಳಿದ್ದಾರೆ, ಆ ಅಮೆರಿಕಾದಲ್ಲಿಯೂ ಕೂಡ ಲದ್ದಿ ಜೀವಿಗಳಿದ್ದಾರೆ. ಅವರು ರಸ್ತೆಗಳಿದ್ರು, ಯುದ್ಧ ಬೇಡ, ಶಾಂತಿ ಬೇಕು, ಯುದ್ಧ ಮಾಡೋದಾದ್ರೆ ರಾಕ್ಷಸರ ಮೇಲೆ ಯುದ್ಧ ಮಾಡಿ, ಮನುಷ್ಯರ ಮೇಲೆ ಯುದ್ಧ ಬೇಡ, ನಮಗೆ ಶಾಂತಿ ಬೇಕು, ನಮಗೆ ಶಾಂತಿ ಬೇಕು ಅಂತ ಅಮೆರಿಕದ ಬೀದಿಯಲ್ಲಿ ಬಂಬಡಿ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಜಾನ್ ಎಫ್ ಕೆನಡಿ ಒಂದು ಮಾತನ್ನ ಹೇಳ್ತಾರೆ, ಅದು ಸುವರ್ಣಾಕ್ಷರಗಳಿಂದ ಬರೆದಿಡುವಂತ ಮಾತು. ನನಗೂ ಶಾಂತಿ ಬೇಕು, ಐ ವಾಂಟ್ ಪೀಸ್, ನನಗೂ ಶಾಂತಿ ಬೇಕು, ನನಗೂ ನೆಮ್ಮದಿ ಬೇಕು. ಆದ್ರೆ ಮರ್ಯಾದೆ ಕಳ್ಕೊಂಡು ಸಿಗುವಂತ ಶಾಂತಿ ಏನಾದ್ರೂ ಸಿಕ್ಕರೆ ಅದು ನನಗೆ ಅವಶ್ಯಕತೆ ಇಲ್ಲ. ಮರ್ಯಾದೆ ಕಳ್ಕೊಂಡು, ನಮ್ಮ ಸೈನಿಕರ ಪ್ರಾಣವನ್ನ ಕಳ್ಕೊಂಡು, ನಮ್ಮ ವೀರ ಮಾತೆಯರ ಸಿಂಧೂರ ಅಳಿಸ್ಕೊಂಡು ಶಾಂತಿ ಸಿಗೋದಾದ್ರೆ ಅಂತ ಶಾಂತಿ ನಮಗೆ ಬೇಡ ಅನ್ನುವಂತ ಕಲ್ಪನೆಯನ್ನ ಇಟ್ಕೊಂಡು ನರೇಂದ್ರ ಮೋದಿ ಅವರು ಮೇ 9ನೇ ತಾರೀಖು ಪಾಕಿಸ್ತಾನ ಉಡೋದು ಅಂತ ಏನು ಆದೇಶ ಮಾಡಿದ್ರಲ್ಲ, ಒಂದೇ ಒಂದು ದಾಳಿಗೆ
ಪಾಕಿಸ್ತಾನ ಟೆರರಿಸ್ಟ್ಗಳನ್ನ ಸಂಗ್ರಹ ಮಾಡಿಟ್ಟಂತಹ ಸುಬಾನಲ್ಲಾ ಮಸೀದಿ ಉಡೀಸ್ ಆಗ್ಬಿಟ್ಟು ಅಲ್ಲಿರುವಂತ 100 ಜನ ಆತಂಕವಾದಿಗಳು ಪುಡಿ ಪುಡಿ ಆಯ್ತು, ಮಸೀದಿಗಳು ಪುಡಿ ಪುಡಿ ಆಯ್ತು. ಸುಬಾನಲ್ಲ, ನಮ್ಮ ದೇಶದಲ್ಲಿ ಹಿಂದಿ ಹಾಡನ್ನ ಕೇಳಿದ್ವಿ, ಸುಬಾನಲ್ಲ ಸುಬಾನಲ್ಲ ಅಂತ ಹೇಳಿ ಕೇಳಿದ್ರಿಲ್ಲ. ಇವತ್ತು ಪಾಕಿಸ್ತಾನದ ಸುಬಾನಲ್ಲ ಮಸೀದಿ ಅಕ್ಷರ ಸಹ ರಕ್ತದ ಓಕುಳಿಯಿಂದ ಮಿಂದೆತ್ತು. ಇಡೀ ವಿಶ್ವಕ್ಕೆ ಆ ಪಾಕಿಸ್ತಾನ ಏನ್ ಬಿಂಬಿಸ್ಲಿಕ್ಕೆ ಹೊರಟಿತು ಅಂದ್ರೆ, ಭಾರತ ದೇಶದವರು ಮೋದಿಯವರು ನಮ್ಮ ಪ್ರಾರ್ಥನಾ ಸ್ಥಳವನ್ನ ತೆಗೆದು ಹಾಕಿದ್ದಾರೆ, ಒಡೆದು ಹಾಕಿದ್ದಾರೆ, ನಮ್ಮ ನಂಬಿಕೆಯ ಮೇಲೆ ದಾಳಿ ಮಾಡಿದ್ದಾರೆ. ಯುದ್ಧ ನಿಲ್ಲಿಸಿ ಯುದ್ಧ ನಿಲ್ಲಿಸಿ ಯುದ್ಧ ನಿಲ್ಲಿಸಿ ಅಂತ ಕಾಲು ಹಿಡ್ಕೊಂಡದ್ದು ಅಲ್ಲಾನು ಮರೆತು ಬಿಟ್ರು, ಟ್ರಂಪ್ನ ಕಡೆ ಹೋದ್ರು ಅವರು. ಯಾಕೆಂದ್ರೆ ಅಲ್ಲ ಉಳಿಸ್ಕೊಳ್ಳಿಲ್ಲ ಅವರಿಗೆ. ಒಂದೇ ಒಂದು ಬ್ರಹ್ಮೋಸ್ ಕ್ಷಿಪಣಿ ಅಲ್ಲಾಗೂ ತಡೆಯೋಕ್ಕಾಗ್ಲಿಲ್ಲ, ಆ ಪಾಕಿಸ್ತಾನದ ಮುಲ್ಲಾಗೂ ತಡೆಯೋಕ್ಕಾಗ್ಲಿಲ್ಲ. ಅಮೆರಿಕಾದ ಟ್ರಂಪ್ ಕಡೆ ಹೋಗ್ತಾರೆ, ಅಲ್ಲಾಹ್ ಕೆ ನಾಮ್ ಸೆ ಹಮಾರೆ ಊಪರ್ ದಯಾ ಕರೋ ಟ್ರಂಪ್ ಜಿ. ಅಮೆರಿಕಾದಲ್ಲಿರುವಂತ ಟ್ರಂಪ್ ಬಾಯಿಗೆ ಬಂದಂಗೆ ಮಾತಾಡ್ತದೆ. ಅದೇ ಮಾದರಿಯಲ್ಲಿ ನಮ್ಮ ಕಲಬುರಗಿಯಲ್ಲಿ ಪಂಚಾಯತಿಯ ಒಂದು ಪಂಪ್ ಇದೆ, ಇದು ಕೂಡ ಬಾಯಿಗೆ ಬಂದಂಗೆ ಮಾತಾಡುತ್ತೆ. ಟ್ರಂಪ್ ನನ್ನ ಸುಮ್ಮನೆ ಕೂರಿಸ್ಬೋದು, ಆದ್ರೆ ನಮ್ಮ ಪಂಚಾಯತಿ ಪಂಪ್ ಅದಲ್ಲ, ಇದು ಸುಮ್ಮನೆ ಕೊಡೋಗ ಆಸಾಮಿ ಅಲ್ಲ ಇದು. ಮೋದಿಜಿ ಟರ್ಕಿಗೆ ಬಾಯ್ಕಟ್ ಮಾಡ್ತಾ ಇದ್ದೀರಿ, ಪಾಕಿಸ್ತಾನಕ್ಕೆ ಬಾಯ್ಕಟ್ ಮಾಡ್ತಾ ಇದ್ದೀರಿ. ನಿಮಗೆ ಧೈರ್ಯ ಇದ್ರೆ ಬಾಯ್ಕಟ್ ಚೀನಾ, ಬಾಯ್ಕಟ್ ಅಮೆರಿಕ ಅಂತ ಹೇಳ್ತೀರಾ, ಬಾಯ್ಕಟ್ ಟ್ರಂಪ್ ಅಂತ ಹೇಳ್ತೀರಾ ಅಂತ ಪ್ರಶ್ನೆ ಮಾಡುತ್ತೆ ನಮ್ಮ ಪಂಪು. ಆ ಪಂಪಿಗೆ ಕಲಬುರಗಿ ಜನರು ಉತ್ತರ ಕೊಡಬೇಕಾಗಿದೆ, ನಾವು ಪ್ರಶ್ನೆ ಹಾಕಬೇಕಾಗಿದೆ. ನೀವು ನೋಡ್ತಿರ್ಬಹುದು, ಯುದ್ಧ ಪ್ರಾರಂಭ ಆದ ತಕ್ಷಣನೇ ಪ್ರತಿಪಕ್ಷದ ಕಾಂಗ್ರೆಸ್ ನಾಯಕರು ನಾವು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿ ಕರೆದರು. ಆ ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಪೂರ್ಣವಾದ ಬೆಂಬಲ ಕೊಟ್ಟರು. ರಾಹುಲ್ ಬಾಬಾ ಅವರು ಬಂದ್ರು, ಅವ್ರ ಮುಖ ನೋಡ್ಬೇಕಾಗಿತ್ತು ನೀವು. ಅವ್ರ ತಾತನೋ ಅವ್ರ ಅಜ್ಜಿನೋ ಹೊಡಿತಾ ಇದಾರೇನೋ ಅನ್ನುವಂತ ಭಾವನೆ ಇತ್ತು ಆ ಮುಖದಲ್ಲಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ 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 ವಂದೇ